अगर मीठा खाने से शुगर होता तो मथुरावासी सभी लोग शुगर पेशेंट होते, क्योंकि वहाँ के लोग 5 किलो लड्डू खाने के बाद ही गिनना शुरू करते हैं। और अगर नमक खाने से ब्लड प्रेशर हाई होता तो सारे राजस्थानी बीपी के पेशेंट होते, क्योंकि वहाँ के लोग नमक रोटी खाते हैं। मीठा खाने से शुगर नहीं होता, शुगर होता है टेंशन करने से। इसीलिए अगर आपको शुगर व बीपी है तो टेंशन को डाउन रखें और रोज शाम सुबह मेडिटेशन करें, चाहे 10 मिनट ही क्यों ना, लेकिन जरूर करें। शुगर और बीपी से बहुत लोग परेशान हैं, इसीलिए वीडियो सभी को शेयर करें ताकि किसी का भला हो जाए। आप दूसरों का भला करेंगे तो ऊपर वाला आपका भला करेगा। ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ನಿಜ ಅನ್ಸುತ್ತೆ, ಕೆಲವೊಂದ್ಸಲ ಕೆಲವಷ್ಟು ವಿಡಿಯೋಗಳು ನಿಜ ಇರುತ್ತೆ, ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಶುಗರ್ ತಿನ್ನೋದ್ರಿಂದ ಅಂದ್ರೆ ಸಕ್ಕರೆ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅನ್ನೋಗಿದ್ರೆ ಎಷ್ಟೋ ಕಡೆ ಸ್ವೀಟನ್ನು ಹೆವಿಯಾಗಿ ತಿಂತಾರೆ, ಅವ್ರಿಗೆಲ್ಲ ಯಾಕೆ ಶುಗರ್ ಬಂದಿಲ್ಲ. ಇನ್ನು ರಾಜಸ್ಥಾನ್ ಕಡೆ ಉಪ್ಪನ್ನ ಚೆನ್ನಾಗಿ ತಿಂತಾರೆ, ಅವ್ರಿಗೆ ಯಾಕೆ BP ಬಂದಿಲ್ಲ. ಇದೆಲ್ಲ ಬರ್ತಾ ಇರೋದು ಯಾಕೆ ಅಂದ್ರೆ ನಮ್ಮ ಟೆನ್ಷನ್, ಸ್ಟ್ರೆಸ್. ಈ ಸ್ಟ್ರೆಸ್ ಮತ್ತೆ ಟೆನ್ಷನ್ ಇಂದ ನಮ್ಗೆ ಇಲ್ದಿರೋ ಕಾಯಿಲೆಗಳು ಬರ್ತಾ ಇದೆ. ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಕಾಯಿಲೆಗಳು ದೂರ ಹೋಗ್ಬಿಡುತ್ತೆ. ಯೋಚನೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ, ಆ ಯೋಚನೆಗಳಿಂದ ನಮ್ಗೆ ಕಾಯಿಲೆಗಳು ಬರ್ತಾ ಇದೆ ಅನ್ನೋದೇ ಇಲ್ಲಿ ಡಾಕ್ಟರ್ಗಳು ಕೂಡ ಹೇಳೋದು. ಕಾಯಿಲೆನ ನಾವು ದೂರ ಮಾಡ್ಬೋದು, ಆ ಯೋಚನೆಗಳನ್ನ ದೂರ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಾಯಿಲೆ ದೂರ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ತಗೋತೀವಿ, ಅದು ಇದು ಮಾಡ್ತಾ ಇರ್ತೀವಿ, ಬಟ್ ಆ ಯೋಚನೆಗಳನ್ನೇ ದೂರ ಮಾಡ್ಬಿಡಿ ನಮ್ಮಿಂದ. ಆ ಯೋಚನೆಗಳು ದೂರ ಆದ್ರೆ ಕಾಯಿಲೆಗಳು ಆಟೋಮೆಟಿಕಲಿ ದೂರ ಆಗ್ಬಿಡುತ್ತೆ. ನನ್ಗೆ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಜಾಸ್ತಿ ಆಗುತ್ತೆ. ಯಾರಾದ್ರೂ ಒಬ್ರನ್ನ ನೋಡಿದ್ರೆ ಚೆನ್ನಾಗಿರೋರ್ನ ನನ್ಗೆ ಯಾಕೆ ಅದಿಲ್ಲ, ನನ್ಗೆ ಯಾಕೆ ದೇವ್ರು ಇದನ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಇನ್ ಕೆಲಸ ಸ್ಟ್ರೆಸ್, ಅವ್ನ್ ಬೈದ ಇವನ್ ಬೈದ, ಹಿಂಗ್ ಕೆಲಸ ಮಾಡುವಂತಾನೆ ಹಂಗ್ ಮಾಡುವಂತಾನೆ, ಆ ಪ್ರೆಷರ್ ಅಲ್ಲಿ ಅವರು ಬೈಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ. ಬೆಳಗ್ಗೆ ಎದ್ದು ಏನ್ ಕೆಲಸ ಮಾಡ್ಬೇಕಪ್ಪ, ಅಲ್ಲಿ ಹೋದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ, ಈ ಕೇಸ್ ಇರುತ್ತೆ ಆ ಕೇಸ್ ಇರುತ್ತೆ, ಯಾರು ಬರ್ತಾರೋ ಏನೋ, ಒಂದೊಂದೆಲ್ಲ ಯೋಚನೆಗಳು, 108 ಯೋಚನೆಗಳು. ಮಕ್ಳಿಗೆ ಆಸ್ತಿ ಮಾಡಿಡ್ಬೇಕು, ಫ್ಯೂಚರ್ಗೆ ಇದು ಮಾಡಿಡ್ಬೇಕು, ಅದಕ್ಕೋಸ್ಕರ ಎಷ್ಟು ದುಡ್ಡು ದುಡಿಬೇಕು, ಎಲ್ಲೆಲ್ಲಿ ಇಡಬೇಕು ಅನ್ನೋ ಯೋಚನೆಗಳಿಂದನೇ ನಮಗೆ ಕಾಯಿಲೆಗಳು ಬಂದು ಹೋಗ್ತಾ ಇದೆ. ಇದರಿಂದನೇ ಆಯಸ್ಸು ಬೇಗ ಕಡಿಮೆ ಆಗ್ತದೆ. ಅಂತ ಯೋಚನೆಗಳನ್ನೆಲ್ಲ ಬಿಟ್ಟವರು ನೆಮ್ಮದಿಯಾಗಿ ಬದುಕ್ತಾರೆ. ಕಾಯಿಲೆಗಳು ಅವ್ರ ಹತ್ರ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಇದು ಪರಿಹಾರ ಏನಾದ್ರು ಇದೆಯಾ ಅನ್ನೋದಾದ್ರೆ, ದಿನ ಏನಿಲ್ಲ ಅಂದ್ರೂ ಒಂದು 15ರಿಂದ 20 ನಿಮಿಷ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ. ಮೆಡಿಟೇಷನ್ ಮಾಡೋಕೆ ಹೋದಾಗ್ಲೂ 108 ಯೋಚನೆ ಬಂದ್ಬಿಡುತ್ತೆ. ಆ ಟೈಮ್ನಲ್ಲಿ ಕಿವಿಗೆ ಆದಷ್ಟು ಹೆಡ್ಸೆಟ್ಗಳನ್ನ ಹಾಕೊಂಡ್ಬಿಡಿ. ಸುಮಾರು 15 ನಿಮಿಷ ಯಾವ್ದಾದ್ರು ಒಂದು ಮಂತ್ರ ಇಲ್ಲ ಒಂದು ಜಪ ಇಲ್ಲ ಯಾವ್ದಾದ್ರೂ ನಿಮ್ಗೆ ಖುಷಿ ಕೊಡುವಂತ ಒಂದು ಹಾಡು ಅಂತದನ್ನ ಕಿವಿಗೆ ಹಾಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡಿ. ನಮ್ಮ ಕಿವಿ ಕೇಳಿಸ್ತಾ ಇದ್ರೆ ಡಿಸ್ಟರ್ಬ್ ಅನ್ನೋದಾಗತ್ತೆ. ಆ ಡಿಸ್ಟರ್ಬೆನ್ಸ್ ಇಂದ ಮತ್ತೆ ಯೋಚನೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಡಿಸ್ಟರ್ಬ್ ಆಗ್ಲೇಬಾರ್ದು ಅಂದ್ರೆ ಕಿವಿಗೆ ಹೆಡ್ಸೆಟ್ ಹಾಕೊಂಡ್ಬಿಡ್ಬೇಕು. 15ರಿಂದ 20 ನಿಮಿಷ, ಜಾಸ್ತಿ ಬೇಡ, 15ರಿಂದ 20 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ. ಯೋಚನೆಗಳನ್ನ ಮರೆಯೋದ್ರಿಂದ ನನ್ಗೆ ಅದಿಲ್ಲ, ಈ ಕೊರತೆ ಇದೆ, ಅದು ತೊಂದರೆ ಇದೆ ಅಂತ ಯೋಚನೆಗಳನ್ನ ಮಾಡೋದ್ರಿಂದ ಕಾಯಿಲೆಗಳು ಬರುತ್ತೆ ಅಂತಾನೆ ಡಾಕ್ಟರ್ಗಳು ಹೇಳ್ತಾ ಇರೋದು. ಇದರ ಎಕ್ಸಾಂಪಲ್ ಕೊಟ್ಟು ಹೇಳೋರು. ಆ ತರ ಹೋಗೋದಾದ್ರೆ ಮಥುರಾದಲ್ಲಿ ಏನಿಲ್ಲ ಅಂದ್ರೆ ಒಬ್ಬೊಬ್ಬ ಮನುಷ್ಯನ್ಗೆ 5 kg ಕೊಡಿ ನೀವು ಸ್ವೀಟ್ ಅನ್ನ ತಿಂತಾನೆ, ಅವ್ರಿಗೆ ಯಾರಿಗೂ ಶುಗರ್ ಬಂದೇ ಇಲ್ಲ. ಇನ್ ರಾಜಸ್ಥಾನ್ ಕಡೆ ರೊಟ್ಟಿಗೆ ಕ್ಲೀನ್ ಆಗಿ ಉಪ್ಪು ಹಾಕೊಂಡು ತಿಂತಾರೆ, ಅವ್ರಿಗೆ ಯಾರಿಗೂ BP ಬಂದೇ ಇಲ್ಲ. ಯಾಕೆ ಹೇಳಿ? ನಮ್ಮ ಮನಸ್ಥಿತಿ, ಅದು ನಮ್ಮ ಮನಸ್ಸಿಂದ ನಮ್ಗೆ ಕಾಯಿಲೆಗಳು ಬರ್ತಾ ಇದೆಯೇ ಹೊರತು ಯಾವುದೇ ಫಿಸಿಕಲಿ ಬರ್ತಾ ಇಲ್ಲ. ಆನೆಗಳು ಕಬ್ಬನ್ನ ಲಾಟ್ ತಿಂತವೆ, ಆದ್ರೆ ಅವ್ರಿಗೆ ಶುಗರ್ ಬರೋದಿಲ್ಲ. ಯಾಕೆ? ಯೋಚನೆ ಮಾಡೋದ್ರಿಂದ ನಮಗೆ ಕಾಯಿಲೆ ಬರ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಯೋಚನೆನ ಬಿಟ್ರೆ ಕಾಯಿಲೆನೂ ಬಿಟ್ಟು ಹೋಗುತ್ತೆ ನಮ್ಮನ್ನ. ಅಂಥದಕ್ಕೆ ಪ್ರಯತ್ನ ಮಾಡೋಣ. ಆದಷ್ಟು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋಣ. ಮೆಡಿಟೇಷನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆಯವ್ರನ್ನ ನೋಡಿ ಕೊರಗೋದು ಬೇಡ. ಕೊರಗೋದನ್ನ ಬಿಟ್ರೆ ಸಾಕು, ಆದಷ್ಟು ಖುಷಿ ನಮ್ಮಲ್ಲಿ ಸಿಗುತ್ತೆ. ನಮ್ಗಿಂತ ಕೆಳಗಡೆ ಇರೋರನ್ನ ನೋಡಿ ಅವ್ರಿಗಿಂತ ನೆಮ್ಮದಿಯಾಗಿದೀವಲ್ಲ, ಸಿಕ್ಕಾಗ ಅನುಭವಿಸೋಣ, ಕಷ್ಟಪಡೋಣ, ಆದ್ರೆ ಸಿಕ್ಕಾಗ ಅನುಭವಿಸೋಣ. ಈಗ ಇರೋದ್ರಲ್ಲಿ ನೆಮ್ಮದಿಯಾಗಿರೋಣ ಅನ್ನೋದನ್ನ ಕಂಡುಕೊಂಡ್ರೆ ಸಾಕು, ಬರೋ ಕಾಯಿಲೆ ಎಲ್ಲ ದೂರ ಹೊರಟೋಗುತ್ತೆ ಅಂತಾನೆ ಡಾಕ್ಟರ್ಗಳು ಹೇಳ್ತಾ ಇರೋದು. ಆದಷ್ಟು ಇಂಥದನ್ನು ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ.